ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಆಲಿಸುವ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ದೇವರ ವಾಕ್ಯವನ್ನು ಆಲಿಸೋಣ, ಧ್ಯಾನಿಸೋಣ. ಇವತ್ತಿನ ದೇವರ ವಾಕ್ಯ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ಆರಿಸಲಾಗಿದೆ. ಅಧ್ಯಾಯ 9 ವಾಕ್ಯ 19ರಿಂದ ನಾವು ಆಲಿಸೋಣ. ಹಾಗಾದರೆ ದೇವರು ಹೇಗೆ ತಾನೇ ಮಾನವನನ್ನು ಅಪರಾಧಿಯೆಂದು ನಿರ್ಣಯಿಸಬಲ್ಲರು? ಅವರ ಚಿತ್ತವನ್ನು ವಿರೋಧಿಸಲು ಯಾರಿಗೆ ಸಾಧ್ಯ ಎಂದು ನಿಮ್ಮಲ್ಲಿ ಒಬ್ಬನು ಕೇಳಬಹುದು. ಹುಲು ಮಾನವ, ದೇವರೊಡನೆ ವಾದಿಸಲು ನೀನಾರು? ಮಡಿಕೆಯು ತನ್ನನ್ನು ಮಾಡಿದವನನ್ನು ನೋಡಿ ನನ್ನನ್ನು ಹೀಗೇಕೆ ಮಾಡಿದೆ ಎಂದು ಕೇಳುವುದುಂಟೆ? ಒಂದೇ ಮಣ್ಣಿನ ಮುದ್ದೆಯಿಂದ 2 ಕುಡಿಕೆಗಳನ್ನು, ಅಂದರೆ ಒಂದನ್ನು ವಿಶೇಷ ಬಳಕೆಗೂ ಇನ್ನೊಂದನ್ನು ಸಾಮಾನ್ಯ ಬಳಕೆಗೂ ಮಾಡುವ ಅಧಿಕಾರ ಕುಂಬಾರನಿಗೆ ಇಲ್ಲವೇ? ದೇವರ ವಿಷಯದಲ್ಲೂ ಅಂತೆಯೇ. ದೇವರು ತಮ್ಮ ಕೋಪಾಗ್ನಿಯನ್ನು ಪ್ರದರ್ಶಿಸಿ ತಮ್ಮ ಶಕ್ತಿಯನ್ನು ಪ್ರಕಟಿಸಲು ಬಯಸಿದ್ದರು. ಹಾಗೆ ಮಾಡದೆ ವಿಕೋಪಕ್ಕೂ ವಿನಾಶಕ್ಕೂ ಮಾಡಲಾಗಿದ್ದ ಕುಡಿಕೆಯನ್ನು ಹೋಲುವವರನ್ನು ಅತ್ಯಂತ ಸಹನೆಯಿಂದ ಸೈರಿಸಿಕೊಂಡರಾದರೆ ಯಾರು ಏನನ್ನೇ ಹೇಳಲಾದೀತು? ಈ ಮೂಲಕ ತಮ್ಮ ಕರುಣೆಯನ್ನು ಹೊಂದಲು ಅವರು ಮೊದಲೇ ತಯಾರಿಸಿದ್ದ ಕುಡಿಕೆಯನ್ನು ಹೋಲುವವರಿಗೆ ದೇವರು ತಮ್ಮ ಮಹಿಮಾತಿಶಯವನ್ನು ತೋರ್ಪಡಿಸಲು ಇಚ್ಛಿಸಿದರು. ಯೆಹೂದ್ಯ ಜನಾಂಗದಿಂದ ಮಾತ್ರವಲ್ಲ, ಇತರ ಜನಾಂಗದಿಂದಲೂ ಕರೆಯಲಾಗಿರುವ ಈ ನಾವೇ ಕರುಣೆಯ ಕುಡಿಕೆಗಳು. ಹೋಶೇಯನ ಗ್ರಂಥದಲ್ಲಿ ದೇವರು ಹೀಗೆ ಹೇಳಿದ್ದಾರೆ: ನನ್ನ ಜನರಲ್ಲದವರನ್ನು ನನ್ನ ಜನರೆಂದು ಕರೆಯುವೆನು, ನನಗೆ ಪ್ರಿಯವಲ್ಲದ ನಾಡನ್ನು ನನ್ನ ಪ್ರಿಯತಮೆ ಎಂದು ಕರೆಯುವೆನು. ನೀವು ನನ್ನ ಜನರಲ್ಲ ಎಂದು ಯಾವ ಸ್ಥಳದಲ್ಲಿ ಬರೆಯಲಾಗಿತ್ತೋ ಅದೇ ಸ್ಥಳದಲ್ಲಿ ಅವರನ್ನು ಜೀವಂತ ದೇವರ ಮಕ್ಕಳು ಎಂದು ಕರೆಯಲಾಗುವುದು. ದೇವರ ವಾಕ್ಯವಿದು. ಸಹೋದರ ಸಹೋದರಿಯರೇ, ಈ ವಾಕ್ಯಗಳನ್ನು ಧ್ಯಾನಿಸೋಣ. ಮನುಷ್ಯರ ಬಗ್ಗೆ ದೇವರ ಚಿಂತನೆ ಏನು? ಹಲವಾರು ಬಾರಿ ನಾವು ಜೀವನದಲ್ಲಿ ನೋಡುತ್ತೇವೆ, ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಏನು ಬೇಕೋ ಅದನ್ನು ಅವರು ಮಾಡುತ್ತಾರೆ. ಹೆಚ್ಚಾಗಿ ತನ್ನ ಆಸ್ತಿ ಪಾಸ್ತಿಯನ್ನು ಹಂಚಿಕೊಳ್ಳುವಾಗ ಯಾವ ಮಗನಿಗೆ ಎಷ್ಟು, ಯಾವ ಮಗಳಿಗೆ ಎಷ್ಟು, ಯಾರಿಗೆ ಎಷ್ಟು ಅಂತ ತಂದೆ ತಾಯಿಯು ನಿರ್ಧರಿಸುತ್ತಾರೆ. ಏಕೆಂದರೆ ಅದು ಅವರು ಮಾಡಿದಂಥ ಆಸ್ತಿ. ಮಕ್ಕಳಿಗೆ ಅದರಲ್ಲಿ ಹಕ್ಕು ಉಂಟು, ಆದರೆ ಅಧಿಕಾರವಿಲ್ಲ. ಇಷ್ಟು ತನಗೆ ಬೇಕಂತ ನಾನು ಹೇಳುವಂತಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳಾದ ನಮ್ಮಲ್ಲಿ ದೇವರು ಯಾವ ರೀತಿ ನಮ್ಮನ್ನು
ನೋಡುತ್ತಾರೆ, ಯಾವ ರೀತಿಯಲ್ಲಿ ನಮ್ಮನ್ನು ನಡೆಸ್ತಾರೆ, ಇದರ ಬಗ್ಗೆ ನಾವು ಬಹುಶಃ ಯೋಚಿಸ್ಬೋದು. ಹಲವಾರು ಬಾರಿ ನಾವು ಅಲ್ಲಿ ಇಲ್ಲಿ ಕೇಳಿದ್ದುಂಟು, ಅವನೊಬ್ಬನು ಕೆಟ್ಟ ಮನುಷ್ಯ, ಎಂಥ ಕೆಟ್ಟ ಜೀವನ ಜೀವಿಸ್ತಾನೆ, ಎಲ್ಲ ರೀತಿಯ ಕೆಟ್ಟತನವನ್ನು ಮಾಡ್ತಾನೆ, ಆತನಿಗೆ ಏನಾಗಲ್ಲ, ಒಂದು ರೋಗ ಕುಡಿತ ಸಮೇತ ಬರುವುದಿಲ್ಲ, ಚೆನ್ನಾಗಿದ್ದಾನೆ. ಆದರೆ ಇನ್ನೊಬ್ಬನು ದೇವರಲ್ಲಿ ತುಂಬ ಪ್ರಾರ್ಥಿಸ್ತಾನೆ, ಒಳ್ಳೆ ಮನುಷ್ಯನಾಗಿ ನಡ್ಕೊಳ್ತಾನೆ, ಇತರರಿಗೆ ಸಹಾಯ ಮಾಡ್ತಾನೆ, ಒಳ್ಳೆ ಮನುಷ್ಯ, ಆದರೆ ಅವನಿಗೆ ಕಷ್ಟದ ಮೇಲೆ ಕಷ್ಟಗಳು ಬರುತ್ತವೆ. ಇದ್ಯಾಕೆ ಹೀಗಾಗುತ್ತೆ? ಒಂದೇ ದೇವರ ಮಕ್ಕಳಲ್ಲವೇ? ದೇವರು ಒಬ್ಬರಿಗೊಂಥರ ಇನ್ನೊಬ್ಬರಿಗೊಂಥರ, ಅದು ಕೆಟ್ಟವರಿಗೆ ಏನಾಗಲ್ಲ, ಒಳ್ಳೆಯವರಿಗೆ ಕಷ್ಟಗಳು ಬರುತ್ತವೆ, ಇದೆಲ್ಲ ಯಾಕಾಗುತ್ತೆ? ಸಹೋದರ ಸಹೋದರಿಯರೇ, ದೇವರ ಕೃಪೆ ಮತ್ತು ದೇವರ ಕ್ರೋಧ, ಸಂತ ಪೌಲರು ಹೇಳುತ್ತಾರೆ, ಇದು ದೇವರ ಇಚ್ಛೆಯಂತೆ ನಡೆದುಕೊಳ್ಳುತ್ತವೆ. ದೇವರು ತನಗೆ ಯಾರಿಗೆ ಬೇಕೋ ಅವರಿಗೆ ತನ್ನ ಕೃಪೆಯಿಂದ ಧಾರಾಳವಾಗಿ ಕೊಡುತ್ತಾನೆ. ಒಂದು ಪ್ರಶ್ನೆ, ಸ್ವರ್ಗಲೋಕಕ್ಕೆ ಹೋದ ಮೊದಲನೆಯವನು ಯಾರಂತ ಕೇಳಿದರೆ ಬೈಬಲ್ನಲ್ಲಿ ಸಿಗೋ ಉತ್ತರ ಯೇಸುವಿನ ಅವರೊಡನೆ ಕಲ್ವಾರಿ ಬೆಟ್ಟದಲ್ಲಿ ಸತ್ತ ಬಲಗಡೆಯ ಕಳ್ಳ. ಯೇಸುವಿನೊಡನೆ ಇಬ್ಬರು ಕಳ್ಳರನ್ನು ಶಿಲುಬೆಗೆ ಏರಿಸಲಾಯಿತು. ಎಡಬದಿಯವನು ಅವನು ಯೇಸುವನ್ನು ಹೀಯಾಳಿಸಿದನು, ಆದರೆ ಜೀವನ ಪೂರ್ತಿ ಏನೋ ಕೆಟ್ಟ ಕೆಲಸಗಳನ್ನು ಮಾಡಿದಂಥ ಆ ಬಲಬದಿಯವನು ಯೇಸುವಿನೊಡನೆ ಹೇಳ್ತಾನೆ, ಸ್ವಾಮಿ, ನೀವು ನಿಮ್ಮ ಆ ಸ್ವರ್ಗ ರಾಜ್ಯಕ್ಕೆ ಹೋಗುವಾಗ ನನ್ನನ್ನು ನೆನಪಿಸಿಕೊಳ್ಳಿರಿ. ಯೇಸು ಅವರಿಗೆ ಹೇಳ್ತಾರೆ, ಇಂದೇ ನೀನು ಸ್ವರ್ಗದಲ್ಲಿ ನನ್ನೊಂದಿಗೆ ಇರುವೆ. ಸಹೋದರ ಸಹೋದರಿಯರೇ, ಇದು ಹೇಗಾಗುತ್ತೆ ನೋಡಿ. ಯಾವಾತನೂ ದೇವರ ಮುಂದೆ ಕೆಟ್ಟ ಜೀವನವನ್ನು ಜೀವಿಸಿಕೊಂಡು ಒಂದು ಗಳಿಗೆ ಆತನ ಜೀವನದಲ್ಲಿ ಎಲ್ಲ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಾನೆ, ಮರುಕು ಹೊಂದುತ್ತಾನೆ, ಆತನಿಗೆ ಸ್ವರ್ಗ ರಾಜ್ಯ ಲಭಿಸುವುದು. ಇದು ದೇವರ ಕರುಣೆ, ದೇವರ ಕೃಪೆ, ಇದು ದೇವರ ಇಚ್ಛೆ. ಇದೇ ಸಂತ ಪೌಲರು ಹೇಳ್ತಾರೆ, ಯಾರಿಗೆ ಏನು ಕೊಡಬೇಕು, ಜೀವನದಲ್ಲಿ ಯಾರಿಗೆ ಏನು ಆಗಬೇಕು, ಇದನ್ನೆಲ್ಲ ನಿರ್ಧರಿಸುವುದು ಸರ್ವಶಕ್ತ ದೇವರು, ನಾವೆಲ್ಲ ಅವರು ರಚಿಸಿದಂಥ ಸೃಷ್ಟಿಸಿದ ಸೃಷ್ಟಿಗಳು ಅಷ್ಟೇ. ದೇವರನ್ನ ಕೈಯಿಂದ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಯಾರು ಏನಾಗಬೇಕು, ಸೃಷ್ಟಿಸಿದವನ ಇಚ್ಛೆ. ಅದಕ್ಕೆ ಸಂತ ಪೌಲರಿಯೊಂದು ಒಳ್ಳೆಯ ಉದಾಹರಣೆಯನ್ನು ಕೊಡುತ್ತಾರೆ. ಒಬ್ಬ ಕುಂಬಾರನಿದ್ದಾನೆ, 2 ಮಡಿಕೆಗಳನ್ನು ಮಾಡ್ತಾನೆ. ಒಂದು ಮಡಕೆ ಆತನಿಗೆ ದಿನ ಒಂದು ಉಪಯೋಗಿಸುವಂಥ ಕುಡಿಕೆ, ಇನ್ನೊಂದು ಚಿಕ್ಕ ಕುಡಿಕೆ ಅದು ಅಪರೂಪ ವಿಶೇಷ ಒಂದು ಸಂದರ್ಭಗಳಲ್ಲಿ ಬಳಸುವಂಥ ಕುಡಿಕೆ. ಒಂದು ದೊಡ್ಡದು, ಒಂದು ಚಿಕ್ಕದು. ಆದರೆ ಯಾಕೆ ದೇವರು ಹೀಗೆ ಇವುಗಳನ್ನು ಒಂದೇ ಲೆಕ್ಕ ಯಾಕೆ ಸೃಷ್ಟಿಸಲಿಲ್ಲ? ಇದು ದೇವರ ಇಚ್ಛೆ, ಇದು ಅಂದರೆ ಕುಂಬಾರನ ಇಚ್ಛೆ ಇಲ್ಲಿ. ಅದೇ ರೀತಿ ಯಾವ ರೀತಿ ಕುಂಬಾರನ ಇಚ್ಛೆ ಆ ಮಡಿಕೆಯನ್ನು ತಯಾರಿಸುವ ತೋರ್ಪಡಿಸ್ತಾನೆ, ಅದೇ ರೀತಿಯಲ್ಲಿ ದೇವರು ತನ್ನ ಸೃಷ್ಟಿಗೆ ತನ್ನ ಇಚ್ಛೆಯನ್ನು ತೋರಿಸ್ತಾರೆ. ಅದಕ್ಕೆ ಸಂತ ಪೌಲರು ಹೇಳ್ತಾರೆ, ಹಾಗಾದರೆ ದೇವರು ಹೇಗೆ ತಾನೇ ಮಾನವನನ್ನು ಅಪರಾಧಿ ಎಂದು ನಿರ್ಣಯಿಸಬಲ್ಲರು? ಅವರ ಚಿತ್ತವನ್ನು ವಿರೋಧಿಸಲು ಯಾರಿಗೆ ಸಾಧ್ಯ? ಯಾರು ಅಪರಾಧಿ, ಯಾರು ಒಳ್ಳೆಯವನು, ಯಾರು ಕೆಟ್ಟವನು, ಯಾರಿಗೆ ಸ್ವರ್ಗ ರಾಜ್ಯ, ಯಾರಿಗೆ ನರಕ, ಇದೆಲ್ಲ ದೇವರು ನಿರ್ಣಯಿಸುತ್ತಾರೆ. ಆ ಸಂದರ್ಭಕ್ಕೆ ತಕ್ಕಂತೆ ಅದು ದೇವರ ನಿರ್ಧಾರ.
ಯಾವತ್ತನಿಗೂ ಆ ಸರ್ವಶಕ್ತ ದೇವರು ಕೊನೆ ಗಳಿಗೆಯಲ್ಲಿ ಕ್ಷಮಿಸಬಹುದು, ಸ್ವರ್ಗ ರಾಜ್ಯವನ್ನು ನೀಡಬಹುದು. ಅಪರಾಧಿಯೆಂದು ಪರಿಗಣಿಸಲ್ಪಟ್ಟವನನ್ನು ದೇವರು ಸಂತನನ್ನಾಗಿ ಮಾಡಬಹುದು. ಇದು ದೇವರ ಇಚ್ಛೆ. ಯಾಕೆಂದರೆ ಆ ಮನುಷ್ಯನ ಹೃದಯ, ಆ ಮನುಷ್ಯನ ಅಂತರಂಗ, ಆ ಮನುಷ್ಯನ ಚಿಂತನೆ, ಆ ಮನುಷ್ಯನ ಆಂತರಿಕ ಜೀವನ ಏನಿದೆ ಎಂದು ತಿಳಿದುಕೊಳ್ಳುವ ಆ ಶಕ್ತಿ ದೇವರಿಗೆ ಮಾತ್ರ ಇದೆ. ಆದ್ದರಿಂದ ದೇವರದನ್ನು ನಿರ್ಧರಿಸ್ತಾರೆ. ಇದು ಮನುಷ್ಯನಿಗೆ ಆಗಲ್ಲ. ಹೊರಗಿನ ರೂಪದಲ್ಲಿ ಮನುಷ್ಯನು ಒಳ್ಳೆಯವನಾಗಿ ಕಾಣಬಹುದು, ಆದರೆ ಆತನು ಒಳ್ಳೆಯ ಮನುಷ್ಯ ಎಂದು ದೃಢವಾಗಿ ಹೇಳುವಂಥ ಶಕ್ತಿ ನನಗಿಲ್ಲ, ನಿಮಗಿಲ್ಲ. ಯಾಕೆಂದರೆ ಮನುಷ್ಯನಲ್ಲಿ ಎರಡು ರೂಪಗಳಿವೆ, ಹೊರಗಿನ ರೂಪ, ಒಳಗಿನ ರೂಪ. ಹೊರಗಿನ ರೂಪ ಒಳ್ಳೆಯದಾಗಿ ಮಾತನಾಡ್ಬೋದು ಮನುಷ್ಯ, ಮಾತುಗಳಲ್ಲಿ ಸಿಹಿ ಸಿಹಿ ಆಗಿರಬಹುದು, ಆದರೆ ಆತನ ಹೃದಯ ಕೈ ಆಗಿರಬಹುದು, ಕೆಟ್ಟತನ ಇರಬಹುದು. ಹೊರಗೆ ಸಕ್ಕರೆಯಂಥ ಮಾತುಗಳಿರ್ಬೋದು, ಆದರೆ ಹೃದಯದಲ್ಲಿ ವಿಷ ತುಂಬಿಕೊಂಡಿರಬಹುದು. ಇದು ಮನುಷ್ಯನಲ್ಲಿ ಇರುವಂಥ ಒಂದು ರೀತಿ. ಆದ್ದರಿಂದ ಇದನ್ನು ತಿಳಿದುಕೊಳ್ಳುವಂಥ ಶಕ್ತಿ ಇರುವುದು ದೇವರಿಗೆ ಮಾತ್ರ. ಕೆಟ್ಟದನ್ನು ಇದ್ದರೂ ಅದನ್ನು ಕ್ಷಮಿಸುವ ಶಕ್ತಿ ಇರುವುದು ದೇವರಿಗೆ ಮಾತ್ರ. ಆದ್ದರಿಂದ ಸಹೋದರ ಸಹೋದರಿಯರೇ, ದೇವರನ್ನು ಎಂದೂ ಪ್ರಶ್ನಿಸಲು ನಮಗೆ ಸಾಧ್ಯವಿಲ್ಲ. ಎಲ್ಲ ನಿರ್ಣಯಗಳು ದೇವರಿಂದ ಬರುತ್ತವೆ. ಆ ದೇವರೇ ಮನುಷ್ಯನಿಗಾಗಿ ನಿರ್ಧರಿಸ್ತಾನೆ. ಆದ್ದರಿಂದ ಇವತ್ತು ಒಂದು ವಿಷಯ ನಾವು ತಿಳಿದುಕೊಳ್ಬೇಕು. ನಾನಾಗಲಿ ನೀನಾಗಲಿ ನೀವಾಗಲಿ ಸಹೋದರ ಸಹೋದರಿಯರೇ, ದೇವರ ಮುಂದೆ ನಾವೆಲ್ಲರೂ ಪ್ರತಿಯೊಬ್ಬರು ದೇವರ ಕರುಣೆಗಾಗಿ ಪ್ರಾರ್ಥಿಸಬೇಕು. ಒಳ್ಳೆ ಜೀವನವನ್ನು ನಡೆಸಬೇಕು. ನಮ್ಮ ಜೀವನ ದೇವರಿಗೆ ಮೆಚ್ಚುವಂಥ ರೀತಿಯಲ್ಲಿ ಇರಬೇಕು. ನಾವು ತಪ್ಪು ಮಾಡಿರಬಹುದು, ಪಾಪಿಗಳಾಗಿರಬಹುದು, ಆದರೆ ಈ ಪಾಪಗಳಿಗಾಗಿ ಕ್ಷಮೆ ಬೇಡುವುದು, ಪಶ್ಚಾತ್ತಾಪ ಪಡುವುದು, ಇದು ಒಳ್ಳೆಯ ಲಕ್ಷಣ. ನಮಗೆ ಕೊನೆ ಗಳಿಗೆಯಲ್ಲಿ ದೇವರು ಖಂಡಿತವಾಗಿ ಒಳ್ಳೆಯವರನ್ನಾಗಿ ಮಾಡಲಿಕ್ಕೆ ಸಾಧ್ಯ. ಲೂಕನ ಶುಭ ಸಂದೇಶದಲ್ಲಿ 15ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಆ ದುಂದುಗಾರ ಮಗ ಇಡೀ ಜೀವನವನ್ನು ಆತನು ಹಾಳುಗೆಡುತ್ತಾನೆ. ಅಪ್ಪನ ಬಳಿಗೆ ಹೋಗಿ ತನ್ನ ಆಸ್ತಿಯ ಪಾಲನ್ನು ಪಡೆದುಕೊಂಡು ದೂರದ ಊರಿಗೆ ಹೋಗಿ ಎಲ್ಲವನ್ನು ಕಳೆದುಕೊಳ್ತಾನೆ. ಎಲ್ಲ ತನ್ನ ಹಣವನ್ನು ಬೇಡವಾದ ಕೆಲಸಗಳಿಗೆ, ದೇಹದ ಸುಖಕ್ಕೆ ಅಥವಾ ಕುಡಿತ ಚಟಕ್ಕೆ, ತನ್ನ ಎಲ್ಲ ಸ್ನೇಹಿತರನ್ನು ಮೆಚ್ಚಿಸುವುದಕ್ಕೋಸ್ಕರ ಎಲ್ಲವನ್ನು ಹಾಳುಗೆಡುತ್ತಾನೆ. ಕೊನೆಗೆ ಆತನಲ್ಲಿ ಏನು ಇಲ್ಲದಾಗ ಆ ಹಂದಿಗಳನ್ನು ಮೇಯಿಸುವಂಥ ಕೆಲಸ ಮಾಡ್ತಾನೆ. ಅಲ್ಲಿ ಪಶ್ಚಾತ್ತಾಪ ಪಟ್ಟು ನಾನು ತಂದೆಯ ವಿರುದ್ಧ ನಾನು ಪಾಪ ಮಾಡಿದ್ದೆ, ದೇವರ ಮುಂದೆ ಪಾಪ ಮಾಡಿದ್ದೆ, ನಾನು ಹೋಗುತ್ತೇನೆ, ಇಲ್ಲಿಂದ ಹೇಳ್ತೇನೆ, ಅಪ್ಪನ ಬಳಿಗೆ ಹೋಗುತ್ತೇನೆ. ನಾನು ಇವತ್ತು ಅಪ್ಪನ ಬಳಿಗೆ ಹೋಗಿ ಹೇಳ್ತೇನೆ, ಅಪ್ಪ ನಾನು ತಪ್ಪು ಮಾಡಿದೆ, ಪಾಪ ಮಾಡಿದೆ, ಅಪ್ಪ ನಾನು ಕ್ಷಮಿಸು, ನಾನು ನಿನ್ನ ಮಗನಾಗಿ ಕರೆಯಲು ನೀನು ಯೋಗ್ಯನಲ್ಲ, ಆದರೆ ನಿನ್ನ ಮನೆಯಲ್ಲಿ ಒಬ್ಬ ನೌಕರನನ್ನಾಗಿ ಆದರೂ ನನ್ನ ಸ್ವೀಕರಿಸು ಅಂತ ಹೇಳ್ತೇನೆ ಅಂತ ಹೋಗ್ತಾನೆ. ಅಪ್ಪ ಮಗನಿಗಾಗಿ ಕಾಯ್ತಾ ಇರ್ತಾನೆ. ದೂರದಿಂದ ಮಗನು ಬರುವುದನ್ನು ಕಂಡು ಅದೆಷ್ಟು ಸಂತೋಷದ ತುಂಬಿಕೊಂಡ ಅಪ್ಪ ಹೋಗಿ ಮಗನನ್ನು ಆಲಿಂಗಿಸಿಕೊಳ್ತಾನೆ. ಅಪ್ಪ ಮಗನ ಹತ್ರ ಏನು ಕೇಳೋದಿಲ್ಲ. ಮಗ, ನಿನ್ನ ಹಣ ಏನು ಮಾಡಿದೆ, ಎಷ್ಟು ಮಾಡಿದೆ, ಎಂಥ ಕೆಟ್ಟ ಕೆಲಸ ಮಾಡ್ದು, ನಿನ್ನ ತಪ್ಪುಗಳ ಲೆಕ್ಕ ಅದಕ್ಕೇನು ಕೇಳಲ್ಲ. ಬರೀ ಹೋಗಿ ಅಪ್ಪಿಕೊಳ್ತಾನೆ. ತನ್ನ ನೌಕರಿಗೆ ಹೇಳ್ತಾನೆ, ಹೋಗಿ ಇವನಿಗೆ ಹೊಸ ಬಟ್ಟೆನೂ ಕೊಡಿ, ಒಳ್ಳೆ ಔತಣವನ್ನು ಏರ್ಪಡಿಸಿದಿ, ನನ್ನ ಕಳೆದು ಹೋದ ಮಗ ಇದು ಬಂದಿದ್ದಾನೆ, ಅದೇ ಸಂತೋಷ. ನೋಡಿ ಸಹೋದರ ಸಹೋದರರೇ, ಈ ದುಂದುಗರ ಮಗ ಮಾಡಿದಂಥ ತಪ್ಪುಗಳು, ಆತನು ಮಾಡಿದಂಥ ಅಪರಾಧಗಳು, ಆತನಿಗೆ ತೋರಿಸಿದಂಥ ಕೆಟ್ಟ ಮನಸ್ಸು ಎಲ್ಲ
ಎಲ್ಲವೂ ಕ್ಷಮಿಸಲ್ಪಟ್ಟಿದ್ದು ಒಂದೇ ಗಳಿಗೆಯಲ್ಲಿ. ಬರೀ ಒಂದು ಪಶ್ಚಾತ್ತಾಪದಿಂದ ಎಲ್ಲವನ್ನು ಅವರು ಕ್ಷಮಿಸಿದರು. ಇದು ದೇವರ ಇಚ್ಛೆ, ಇದು ದೇವರ ಮನಸ್ಸು, ಇದು ದೇವರ ಹೃದಯ. ಅದೇ ಸಂತ ಪೌಲರು ಹೇಳ್ತಾರೆ, ಮನುಷ್ಯನು ಅಪರಾಧಿ ಆಗಿರಬಹುದು, ಆದರೆ ಯಾವ ಗಳಿಗೆಯಲ್ಲಿ ಮನುಷ್ಯನು ಪಶ್ಚಾತ್ತಾಪ ಪಡುತ್ತಾನೆ ಆ ಗಳಿಗೆಯಲ್ಲಿ ಆತನ ಎಲ್ಲ ಅಪರಾಧಗಳನ್ನು ದೇವರು ಕ್ಷಮಿಸ್ತಾರೆ. ಅದೇ ರೀತಿ ಕೋಪಾಗ್ನಿಯನ್ನು ದೇವರು ಪ್ರದರ್ಶಿಸ್ಬೋದು. ದೈವ ಕ್ರೋಧ ಅಂತ ಇದೆ ಯಾರ ಮೇಲೆ? ಸಹೋದರ ಸಹೋದರಿಯರೇ, ಒಬ್ಬ ಒಳ್ಳೆ ಮನುಷ್ಯನಾಗಿರ್ಬೋದು, ಮಾಡುವಂಥ ಕೆಲಸಗಳು ಒಳ್ಳೆಯದಾಗಿರ್ಬೋದು, ಜೀವನದಲ್ಲಿ ಎಲ್ಲರಿಗೂ ಉಪಕಾರ ಮಾಡಿರ್ಬೋದು, ಆದರೆ ಒಬ್ಬ ಮನುಷ್ಯನಲ್ಲಿ ತನ್ನೊಂದು ಅಹಂಕಾರ ಇದೆ, ಗರ್ವ ಇದೆ. ಈ ಮನುಷ್ಯ ಬದಲಾಗಲಿಕ್ಕೆ ತಯಾರಿಲ್ಲ, ಹಠಮಾರಿಯಾಗುತ್ತಾನೆ, ತಾನೇ ಎಲ್ಲ ಅಂದ್ಕೊಳ್ತಾನೆ, ಕೆಲಸಗಳು ಒಳ್ಳೆಯದು ಮಟ್ಟ, ಆದರೆ ಹೃದಯ ಶುದ್ಧಿ ಇಲ್ಲ, ಹೃದಯದಲ್ಲಿ ವಿಷ ತುಂಬಿಕೊಂಡಿದೆ, ದೇವರ ಇಚ್ಛೆಂತೆ ಅದನ್ನು ನಡೆಯುವುದಿಲ್ಲ, ತಾನೇ ದೇವರ ಒಂದು ಸ್ಥಳವನ್ನು ಆಕ್ರಮಿಸ್ತಾನೆ. ಇಂಥವರ ವಿರುದ್ಧ ದೇವರ ಕ್ರೋಧ ಅದು ಆತನನ್ನು ಸುಟ್ಟು ಹೋಗುತ್ತದೆ. ಇದೇ ಸಂತ ಪೌಲರು ಹೇಳ್ತಾರೆ, ದೇವರ ವಿಷಯದಲ್ಲಿ ಅಂತೆ ದೇವರು ತಮ್ಮ ಕೋಪಾಗ್ನಿಯನ್ನು ಪ್ರದರ್ಶಿಸಿ ತಮ್ಮ ಶಕ್ತಿಯನ್ನು ಪ್ರಕಟಿಸಲು ಬಯಸಿದರು. ಹಾಗೆ ಮಾಡದೆ ವಿಕೋಪಕ್ಕೂ ವಿನಾಶಕ್ಕೂ ಮಾಡಲಾಗಿದ್ದ ಕುಡಿಕೆಯನ್ನು ಹೋಲುವವರು ಅತ್ಯಂತ ಸಹನೆಯಿಂದ ಸೇರಿಸಿಕೊಂಡರಾದರೆ ಯಾರು ಏನಂತ ಹೇಳಲಾದೀತು. ದೇವರು ತಮ್ಮ ಕೋಪಾಗ್ನಿಯನ್ನು ಕೆಲವು ಸಂದರ್ಭಗಳಲ್ಲಿ ಉಪಯೋಗಿಸ್ತಾರೆ, ಆದರೆ ಒಂದು ಮಾತನ್ನು ಸಂತ ಪೌಲರು ಹೇಳ್ತಾರೆ, ಎಷ್ಟೇ ಕ್ರೋಧ ದೇವರಲ್ಲಿದ್ದರೂ ದೇವರ ಕರುಣೆ ಮಾತ್ರ ಜಾಸ್ತಿ ಇದೆ. ಅತ್ಯಂತ ಸಹನೆಯಿಂದ ಸೈರಿಸಿಕೊಂಡರಾದರೆ ಯಾರು ಏನನ್ನು ಹೇಳಲಾದೀತು. ಈ ಮೂಲಕ ತಮ್ಮ ಕರುಣೆಯನ್ನು ಹೊಂದಲು ಅವರು ಮೊದಲೇ ತಾದ ಕುಡಿಕೆಯನ್ನು ಹೋಲುವವರಿಗೆ ದೇವರು ತಮ್ಮ ಮಹಿಮಾತಿಶಯವನ್ನು ತೋರ್ಪಡಿಸಲು ಇಚ್ಛಿಸಿದರು. ಸಹೋದರ ಸಹೋದರಿಯರೇ, ಎಂಥ ಕೆಟ್ಟ ಮನುಷ್ಯನಿಗೂ ದೇವರ ಪ್ರೀತಿಯ ಆ ಒಂದು ಒಂದು ಮಾರ್ಗ ಇದ್ದೇ ಇದೆ. ದೇವರು ತಮ್ಮ ಕ್ರೋಧವನ್ನು ಎಷ್ಟೇ ಇದ್ದರೂ ಒಂದು ಗಳಿಗೆಯಲ್ಲಿ ಅದನ್ನು ಕ್ಷಮಿಸುವಂಥ ಶಕ್ತಿ ದೇವರಲ್ಲಿ ಅತಿಯಾಗಿ ಇದೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ಅನೇಕ ಬಾರಿ ಈ ಇಸ್ರಾಯೇಲರು ಈಜಿಪ್ಟ್ ದೇಶದಿಂದ ಆ ವಾಗ್ದಾನದ ಭೂಮಿಗೆ ಹೋಗುವಾಗ ಅದೆಷ್ಟೋ ಬಾರಿ ದೇವರನ್ನು ನೋಯಿಸುತ್ತಾರೆ, ದೇವರಿಗೆ ಅವರು ದೂಷಿಸುತ್ತಾರೆ, ಮೋಶೆಗೆ ಬೈಯುತ್ತಾರೆ. ಆದರೂ ಇಷ್ಟೆಲ್ಲ ಮಾಡಿದರು ದೇವರಿಗೆ ವಿರೋಧ ಹೋದ ದೇವರು ಅವರನ್ನೇ ಕ್ರೋಧ ವ್ಯಕ್ತಪಡಿಸ್ತಾರೆ, ಅವ್ರ ನಾಶ ಮಾಡ್ತಾನೆ ಅಂತ ಹೇಳ್ತಾರೆ. ಒಮ್ಮೆ ಆ ಕೆಟ್ಟ ವಿಷ ಹಾವುಗಳನ್ನು ಅವರ ಮಧ್ಯೆ ಬಿಡ್ತಾರೆ, ಹಲವಾರು ಮಂದಿ ಸಾಯ್ತಾರೆ. ಆದರೆ ಮೋಶೆ ಹೋಗಿ ಅವರನ್ನು ಬೇಡುವಾಗ ದೇವರು ಕರುಣೆಯನ್ನು ತೋರಿಸ್ತಾರೆ. ನೋಡಿ, ದೇವರು ಅವರಿಗೆ ಹೇಳುತ್ತಾರೆ, ಯಾರು ಈ ವಿಷ ಸರ್ಪಗಳಿಂದ ಕಚ್ಚಿಸಿಕೊಳ್ತಾರೋ ಅವರು ನೀನು ಮಾಡಿದಂಥ ತಾಮ್ರದ ಶಿಲುಬೆ ಅವ್ರ ದೃಷ್ಟಿ ಆಯಿತಲ್ಲಿ ಅವರು ಖಂಡಿತವಾಗಿ ಬದುಕುತ್ತಾರೆ ಎಂದು ಹೇಳ್ತಾರೆ. ಹಾಗೇ ಆಗುತ್ತೆ ಅಂದರೆ ಕರುಣೆಯನ್ನು ದೇವರು ತೋರಿಸ್ತಾರೆ. ದೇವರು ಕರುಣಾಮಯಿ. ಅದೇ ಸಂತ ಪೌಲರು ಹೇಳ್ತಾರೆ, ದೇವರಲ್ಲಿ ಎರಡು ಕುಡಿಕೆಗಳಿವೆ, ಒಂದು ಒಳ್ಳೆಯವರಿಗಾಗಿ, ಒಂದು ಕೆಟ್ಟವರಿಗಾಗಿ. ಆದರೆ ಕೆಟ್ಟವರಿಗಾಗಿ ಅಂತ ಕುಡಿಕೆ, ಕ್ರೋಧದ ಕುಣಿಕೆ ಅದನ್ನು ಉಪಯೋಗಿಸ್ತಿಲ್ಲ ಅವರು. ಒಳ್ಳೆಯ ಕುಣಿಕೆಯನ್ನು ಮಾತ್ರ ಉಪಯೋಗಿಸ್ತಾರೆ ಅವರು. ಆ ಕುಣಿಕೆ ಲಾಸ್ಟ್ ಆಪ್ಷನ್ ಅಂತ ಹೇಳ್ತೇವೆ ನಾವು. ಅದಕ್ಕಾಗಿ ಒಂದು ಕಾಲದಲ್ಲಿ ಈ ಆತ್ಮಹತ್ಯೆ ಮಾಡುವವರನ್ನು ನಾವು ಬಹುಶಃ ಬೆರಿಯಲ್ ಗ್ರೌಂಡ್ ಅಂತ ಹೇಳಿದೆ, ಸಮಾಧಿ ಸ್ಥಳದಲ್ಲಿ ಅವರನ್ನು ನಿಕ್ಷೇಪ ಮಾಡುತ್ತಿರಲಿಲ್ಲ, ಹೊರಗೆ ನಿಕ್ಷೇಪ ಮಾಡ್ತಿದ್ರು. ಯಾಕಂದರೆ ಅವರು ದೇವರ ವಿರೋಧ ಆಗಿದ್ದಾರೆ, ಆತ್ಮಹತ್ಯೆ ಮಾಡಿ ಪಾಪ ಮಾಡಿದ್ದಾರೆ ಅಂತ. ಆದರೆ ಈಗ ನಾವು ಸಮಾಧಿ ಸ್ಥಳದಲ್ಲೇ ಅವರ ನಿಕ್ಷೇಪ ಮಾಡೋದು. ಯಾಕೆಂದರೆ ಧರ್ಮಸಭೆ ಆ ದೇವರ ಆ ಕರುಣೆಯನ್ನು ಅಲ್ಲಿ ವ್ಯಕ್ತಪಡಿಸ್ತದೆ. ಆ ಮನುಷ್ಯ ಆತ್ಮಹತ್ಯೆ ಮಾಡಿದ್ದಿರ್ಬೋದು, ಆದರೆ ಆ ಆತ್ಮಹತ್ಯೆ ಮಾಡುವಾಗ ಕೊನೆಯ ಗಳಿಗೆಯಲ್ಲಿ ಕುಣಿಕೆಯಲ್ಲಿರುವಾಗ ನನಗೆ ಮನಸ್ಸಿಗೆ ಬಂದಿರ್ಬೋದು, ದೇವಾ ನಾನು ತಪ್ಪು ಮಾಡಿದ್ದೆ ಕ್ಷಮಿಸು ಅಂತ ಆ ಗಳಿಗೆಯಲ್ಲಿ ಒಂದು ವೇಳೆ ಹೇಳಿದ್ದರೆ ಆ ಕುಣಿಕೆಯಲ್ಲಿ, ಆತ್ಮಹತ್ಯೆ ಕುಣಿಕೆಯಲ್ಲಿ ಆ ಮನುಷ್ಯನು ಕ್ಷಮಿಸಲ್ಪಡುತ್ತಾನೆ ದೇವರಿಂದ. ಅದಕ್ಕಾಗಿ ಆತನನ್ನು ದೇವರು ಖಂಡಿತ
ಖಂಡಿತವಾಗಿ ಅವನು ಬಚಾವಾಗಿರ್ಬೋದು, ಆ ಸ್ವರ್ಗರಾಜ್ಯ ಸಿಕ್ಕಿರ್ಬೋದು ಅವರಿಗೆ. ಅದಕ್ಕಾಗಿ ಸಹೋದರ ಸಹೋದರಿ, ದೇವರ ಕರುಣೆ ಯಾವಾಗ ಯಾವ ರೀತಿಯಲ್ಲಿ ಮನುಷ್ಯನನ್ನು ಸ್ಪಂದಿಸ್ತದೆ, ಯಾರನ್ನು ದೇವರು ಖಂಡಿತವಾಗಿ ಆ ಸ್ವರ್ಗರಾಜ್ಯಕ್ಕೆ ಪ್ರವೇಶ ನೀಡುತ್ತಾರೆ, ಕರುಣೆ ತೋರುತ್ತಾರೆ, ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದು ದೇವರ ಇಚ್ಛೆ. ಕೊನೆಗೆ ಗಣೇ ಗಳಿಗೆಯಲ್ಲೂ ದೇವರು ಆತನ ಕ್ಷಮಿಸ್ಬೋದು. ಅದಕ್ಕಾಗಿ ಇಲ್ಲಿ ದೇವರು ಹೇಳ್ತಾರೆ, ಹೋಶೇಯ ಪ್ರವಾದಿಯ ಗ್ರಂಥದಲ್ಲಿ ಹೇಳುವಂಥ ಮಾತುಗಳು, ನನ್ನ ಜನರಲ್ಲದವರನ್ನು ನನ್ನ ಜನರೆಂದು ಕರೆಯುವೆನು. ನನ್ನ ಜನರಲ್ಲ ಇವರು, ನನ್ನನ್ನು ದೂರ ಮಾಡಿದವರು, ಆದರೆ ಅವರನ್ನು ನನ್ನ ಜನರೆಂದು ಕರೆಯುವೆನು. ನನ್ನ ಪ್ರಿಯವಲ್ಲದ ನಾಡು ನನ್ನ ಪ್ರಿಯತಮೆ ಎಂದು ಕರೆಯುವೆನು. ಎಷ್ಟೇ ಕೆಟ್ಟವರಾಗಲಿ ಆ ದೇವರ ಪ್ರೀತಿ ಅವರಿಗೆ ಇದೆ. ಪ್ರಿಯತಮೆ ಎಂದು ಕರೆಸಬೇಕಾದ್ರೆ ದೇವರಲ್ಲಿ ಅಷ್ಟು ಪ್ರೀತಿ ಇರಬೇಕು, ಇಲ್ಲದ ಪ್ರಿಯತಮೆ ಎಂದು ಕರೆಯಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಸಹೋದರ ಸಹೋದರರೇ, ಇವತ್ತಿನ ಈ ದೇವರ ವಾಕ್ಯದಿಂದ ನಾವೆಲ್ಲರೂ ತಿಳಿಯಬೇಕಾದ ಒಂದು ವಿಷಯ, ಬಹಳ ಮಹತ್ವದ ವಿಷಯ, ದೇವರ ಕರುಣೆ. ಅದು ನಮ್ಮನ್ನು ಖಂಡಿತವಾಗಿ ಸ್ವರ್ಗರಾಜ್ಯಕ್ಕೆ ಕೊಂಡೊಯ್ಯುತ್ತದೆ. ದೇವರ ಮಕ್ಕಳಾಗಿ ನಮ್ಮನ್ನು ಖಂಡಿತವಾಗಿ ನಮಗೆ ಆ ಸ್ಥಾನ ಕೊಡುತ್ತೆ. ಆದ್ದರಿಂದ ನಮ್ಮ ಜೀವನದಲ್ಲಿ ನಾವು ಪಾಪಗಳಿಗೆ ಕ್ಷಮೆಯನ್ನು ಬೇಡಲು ಕಲಿಯೋಣ. ದೇವರ ಕರುಣೆಯ, ದೇವರ ಕೃಪೆಯ ಅದು ಕುಡಿಕೆ ಇದೆ, ಅದರಿಂದ ನಾವು ಖಂಡಿತ ಜೀವ ಪಡೆಯೋಣ. ನಾವು ಎಷ್ಟೇ ದೂರ ದೇವರಿಂದ ಹೋಗಿರ್ಬೋದು, ನಾವು ಸಮಾಜದಲ್ಲಿ ಕೆಟ್ಟವರಾಗಿ ಬದುಕಿರ್ಬೋದು, ಸಮಾಜದ ದೃಷ್ಟಿಯಲ್ಲಿ ಕೆಟ್ಟವರಾಗಿ ನಾವು ಕಂಡಿರ್ಬೋದು. ಆದರೆ ಸಹೋದರ ಸಹೋದರಿಯರೇ, ನಾವು ಒಳ್ಳೆಯ ಮನುಷ್ಯರಾಗಿ ಖಂಡಿತ ನಮ್ಮನ್ನು ಮಾಡುವಂಥ ಶಕ್ತಿ ದೇವರಿಗೆ. ಅದಕ್ಕಾಗಿ ಪಶ್ಚಾತ್ತಾಪ ಪಡುವುದು ನಾವು ಮಾಡಬೇಕಾಗಿದೆ. ಪಶ್ಚಾತ್ತಾಪ ಪಡೋಣ, ಮಾಡಿದ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಕರುಣೆಯನ್ನು ಅನುಭವಿಸೋಣ. ಇದೇ ನಮಗೆ ನಾವು ಕೊಡುವಂಥ ಸಂದೇಶ ಇವತ್ತು. ದೇವರ ಕರುಣೆಯನ್ನು ಅನುಭವಿಸೋಣ. ದೇವರಿಂದ ದೂರ ಹೋಗೋದು ಬೇಡ. ನಾವು ಪಾಪಗಳನ್ನು ಮಾಡಿದ್ದ ಕ್ಷಮಿಸುವಂಥ ದೇವರಿರುವಾಗ, ನಮ್ಮ ಸ್ವೀಕರಿಸುವಂಥ ದೇವರಿರುವಾಗ, ಪ್ರೀತಿಸುವಂಥ ದೇವರಿರುವಾಗ ನಾವು ದೇವರಿಂದ ದೂರ ಹೋಗೋದು ಬೇಡ. ಪಾಪಗಳಿಗಾಗಿ ಕ್ಷಮೆಯನ್ನು ಬೇಡೋಣ, ಪಾಪಗಳಿಗೆ ಪಶ್ಚಾತ್ತಾಪ ಪಡೋಣ. ದೇವರಲ್ಲಿ ನಾವು ಆ ಕೃಪೆಯನ್ನು ಅನುಭವಿಸೋಣ. ಇದೇ ಇವತ್ತಿನ ಸಂದೇಶ ಇಟ್ಕೊಂಡು ನಾವು ಖಂಡಿತ ಜೀವನದಲ್ಲಿ ಬಾಳಲು ದೇವರ ಶಕ್ತಿಗಾಗಿ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ಇವತ್ತಿನ ಈ ವಾಕ್ಯದಲ್ಲಿ ನಿಮ್ಮ ಕರುಣಾಮಯಿ, ನಿಮ್ಮ ಮುಖ, ಕರುಣೆ, ದೈವ ಕೃಪೆ ಇದನ್ನು ನಾವು ಅನುಭವಿಸ್ತೇವೆ. ನಮ್ಮ ಜೀವನದಲ್ಲಿ ಅನೇಕ ತಪ್ಪುಗಳನ್ನು ಮಾಡಿರ್ಬೋದು, ಆದರೆ ಎಲ್ಲ ಪಾಪಗಳನ್ನು ಕ್ಷಮಿಸಿ ಪ್ರಭುವೇ. ನಮ್ಮ ಜೀವನದಲ್ಲಿ ನಾವು ಎಂದು ಮುಂದೆ ತಪ್ಪು ಮಾಡಿದನು ಕ್ಷಮೆಯನ್ನು ಬೇಡಿಕೊಂಡು ನಾವು ಒಳ್ಳೆಯ ನಿಮ್ಮ ಮಕ್ಕಳಾಗಿ ಬದುಕಲು ನಮಗೆ ನಿಮ್ಮ ಕರುಣೆಯನ್ನು ದಯಪಾಲಿಸಿರಿ, ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ನಿಮ್ಮ ಮಕ್ಕಳೆಂದು ಸ್ವೀಕರಿಸಿರಿ. ಆಮೇನ್.